ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾವಿತ್ರಿ, ಜನನಿಗೆ ಬಾದಾಮಿ ಹಾಲು ಕೊಟ್ಟಿಯಾ? ಹೂನಮ್ಮ. ತಿಂಡಿ ರೆಡಿ ಇದೆಯಾ? ಹ್ಞೂ ಇದೆ. ಮೊದಲು ಜನನಿನ ಕರೆದು ತಿಂಡಿ ಕೊಡು. ಸರಿ, ನೀವಿನ್ನು ಕಾಫಿನೇ ಕುಡ್ದಿಲ್ಲ, ನಿಮಗೆ ಕಾಫಿ ಮಾಡಿಕೊಟ್ಬಿಟ್ಟು ಆಮೇಲೆ ಕರಿತೀನಿ. ಪರವಾಗಿಲ್ಲ ಸಾವಿತ್ರಿ, ನಾನು ತಿಂಡಿ ತಿಂದ ಆದ್ಮೇಲೆ ಕಾಫಿ ಕುಡಿತೀನಿ, ಅದಕ್ಕೇನಂತೆ. ಮೊದಲು ಹೋಗಿ ಜನನಿನ ಕರ್ಕೊಂಡ್ ಬಾ, ತಿಂಡಿ ಕೊಡು. ಸರಿ ಅಮ್ಮವ್ರೆ. ಅಯ್ಯೋ, ಜನನಿಗೆ ಯಾವಾಗ್ನಿಂದ ಯೋಗಾಭ್ಯಾಸ ಶುರು ಮಾಡಬೇಕು ಅಂತ ಯೋಗ ಟೀಚರ್ಗೆ ಫೋನ್ ಮಾಡಿ ಕೇಳಬೇಕಾಗಿತ್ತಲ್ಲ. ಜಯ, ಫೋನ್ ಕೊಡು. ಒಂದು ನಿಮಿಷ ಇರಮ್ಮ. ನಾಗರಘು, ಅಲ್ಲ ಅಖಿಲ, ನಮ್ಮ ಜನನಿ ತಾಯಿ ಆಗ್ತದೆ ಅಂತ ಗೊತ್ತಾದಾಗಿಂದ ನೀನು ಊಟ ನಿದ್ದೆ ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ. 3 ಹೊತ್ತು ಮೊಮ್ಮಗು ಬಗ್ಗೆ ನಮ್ಮ ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀನು ಆರೋಗ್ಯದ ಗತಿ ಏನಾಗುತ್ತೆ ಹೇಳು? ಅಲ್ಲ ರಘು, ನಮ್ಮ ಸೊಸೆ ಬಗ್ಗೆ ನಮ್ಮ ಮೊಮ್ಮಗು ಬಗ್ಗೆ ಯೋಚನೆ ಮಾಡೋದ್ರಲ್ಲಿ, ಕಾಳಜಿ ತಗೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ತಪ್ಪೇ ಇಲ್ಲ, ಆದರೆ ಯಾವುದು ಮಿತಿ ಮೀರಬಾರ್ದು ಅಂತಿದ್ದೀನಿ ಅಷ್ಟೇ. ಈ ವಿಚಾರದಲ್ಲಿ ಎಲ್ರಿಗೂ ಖುಷಿ ಇದೆ, ನನಗೂ ಖುಷಿ ಇದೆ. ಆದರೆ ನೀನು ಮಾತ್ರ ಯಾಕೋ ಸ್ವಲ್ಪ ಹೈಪರ್ ಆಗ್ತಿದ್ಯಾ ಅಂತ ಅನಿಸ್ತಾ ಇದೆ. ಏನ್ ರಘು? ನೀನು ಏನು ಮಾತಾಡ್ಬೇಡ. ಬಾನೋ, ಒಂದು ನಿಮಿಷ ಇಲ್ಲಿ ಬಾಮ. ಅಮ್ಮ ಅವ್ರಿಗೆ ಬಿಸಿ ಬಿಸಿ ಕಾಫಿ ತಗೊಂಡ್ ಬಾ. ಸರಿ. ಏನ್ ರಘು? ನೀನ್ ಬಾ. ಕಮ್. ಏನ್ ರಘು? ಕೂತ್ಕೋ, ಆರಾಮಾಗಿ ಕೂತ್ಕೊಂಡು ಪೇಪರ್ ಓದು, ಅಷ್ಟಲ್ಲಿ ಕಾಫಿ ಬಂದ್ಬಿಡುತ್ತೆ. ತಗೋ, ರಿಲ್ಯಾಕ್ಸ್. ರಘು, ಏನಾಯ್ತು? ಅಖಿಲ, ಇಲ್ಲಿ ನೋಡ. ಅರುಂಧತಿ ಸತ್ತೋದ್ಲ? ಫ್ರೆಂಡ್ಸ್, ಇವತ್ತು ನಾನು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ನಿಮಗೆ ಒಳ್ಳೆ ಫೋಟೋಸ್ನ ತೆಗೆದು ಹಾಕ್ತೀನಿ. ನೀವೆಲ್ಲ ಚೆನ್ನಾಗಿ ಲೈಕ್ಸ್ ಕೊಡಬೇಕು, ಆಯ್ತಾ? ದಾಮು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ದಾಮು. ಅಯ್ಯ, ಏನ ದಾಮು, ಮೆಸೇಜ್ ನೋಡಿರೋ ಬ್ಲೂಟೂತ್ ಇದ್ರು ಏನು ರಿಪ್ಲೈ ಮಾಡ್ದಿರೋ ಥರ ಇಷ್ಟು ಪ್ರೀತಿಯಿಂದ ಗಿಫ್ಟ್ ತಂದು ಕೊಟ್ರೆ ಏನು ಹೇಳ್ತಾನೆ ಇಲ್ಲ ನೀನು. ನಿನ್ ಜನ್ಮಕ್ಕೆ ಇದು ಒಂದು ಗಿಫ್ಟಾ? ಏ ದಾಮು, ಗಿಫ್ಟ್ ಏನು ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ರೀತಿಯಿಂದ ಕೊಟ್ಟರು ಅನ್ನೋದೇ ಮುಖ್ಯ. ಅಂದ್ರೆ ನಿಮ್ ಪ್ರಕಾರ ವಸ್ತುಗಿಂತ ಪ್ರೀತಿನೇ ಮುಖ್ಯ ಅಂತನಾ? ಹೌದು. ಆದ್ರೆ ನನಗೆ ಪ್ರೀತಿಗಿಂತ ವಸ್ತುನೇ ತುಂಬಾ ಮುಖ್ಯ. ಕಾಸ್ಟ್ಲಿ ಗಿಫ್ಟ್ ಇದ್ರೆ ಕಾಸ್ಟ್ಲಿ ಪ್ರೀತಿ ಸಿಗುತ್ತೆ. ನಿಮ್ ಥರ ಹೀಗೆ ಚೀಪಾಗಿ ಕೊಟ್ರೆ ನಮ್ಮ ಕಡೆಯಿಂದ ರಿಯಾಕ್ಷನ್ ಚೀಪಾಗೇ ಇರುತ್ತೆ. ತಗೊಳ್ಳಿ ನಿಮ್ ಡಬ್ಬ ಗಿಫ್ಟ್. ಹೋಗ್ತಾ ಇರಿ, ಬೆಳಗ್ಗೆ ನಾನು ಮೂಡ್ ಹಾಳು ಮಾಡ್ಬೇಡಿ. ಏ ದಾಮು, ನಾನು ಬಂದಿರೋದು ಮೂಡ್ ಆಫ್ ಮಾಡಕ್ಕಲ್ಲ ಕಣೆ, ಆನ್ ಮಾಡಕ್ಕೆ. ಯಾಕೋ ಗೊತ್ತಿಲ್ಲ ದಾಮು, ನನ್ನ ಮನಸ್ಸನ್ನೋ ಬ್ಯಾಟ್ರಿ ವೀಕ್ ಆಗೋಗ್ಬಿಟ್ಟಿದೆ, ಚಾರ್ಜೇ ಆಗಿಲ್ಲ. ರೀ, ಹಾವಿನ ಮುಂದೆ ಹೋಗಿ ಪೊಂಗಿ ಊದಿ, ನಾನು ಮುಂದೆ ಊದಬೇಡಿ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ, ನಿಮ್ಮ ಆಟ ನನಗೆ ಗೊತ್ತಿಲ್ವಾ? ಅಲ್ವೇ ದಾಮು, ಸ್ಮಾರ್ಟ್ ಫೋನ್ ಬಂದ ತಕ್ಷಣ ಕೀಪ್ಯಾಡ್ ಫೋನ್ನ ಮರೆಯೋಕ್ಕಾಗತ್ತಾ? ನೋಡ್ರಿ, ಮಾತಲ್ಲೇ ಮನೆ ಕಟ್ಟೋಕೆ ಬರಬೇಡಿ. ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು.
ರಾತ್ರಿ ಆಫೀಸಿಂದ ಬರ್ತಿರಲ್ಲ ಅವಾಗ 150 ಗ್ರಾಮ್ ಚಿನ್ನನ ತಗೊಂಡ್ ಬನ್ನಿ. ನಿಮ್ಮ ಆಸೆ ಈಡೇರುತ್ತೆ. ಇಲ್ಲ ಅಂದರೆ ಇಲ್ಲ ಅಂದ್ರೆ ರೂಮು ಮಂಚ ಒಂದೇ, ಮನ್ಸು ದೇಹ ಬೇರೆ ಬೇರೆ. ದಾಮು ದಾಮು ಎಂಥ ಕ್ರಮನಪ್ಪ ನಂದು. ಅಲ್ಲ, ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೂ ಕಂಡೀಷನ್ಗಳು. ಕಾಲ ಕೆಟ್ಟೋಯ್ತು. ಅಪ್ಪ ಏನು ಹೇಳ್ತಾ ಇದ್ದೀರಾ? ಅರುಂಧತಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಲಾ? ಹೌದು ಆದಿತ್ಯ, ಈಗ ತಾನೇ ಪೇಪರಲ್ಲಿ ಓದಿದೆ. ನನಗೂ ಅಖಿಲಾಗೂ ಈ ವಿಷಯ ನಂಬಕ್ಕೆ ಆಗಲಿಲ್ಲ. ಆ ಪೇಪರ್ ಎಡಿಟ್ ನನ್ನ ಪರ್ಸ್ನಲಾಗಿ ಗೊತ್ತು. ಅದಕ್ಕೆ ನಾನೇ ಅವ್ನಿಗೆ ಫೋನ್ ಮಾಡಿ ಹೇಳ್ದ ಅರುಂಧತಿ ಅಣ್ಣ ಬಂದು ಅವಳು ಸತ್ತಿರೋ ವಿಷಯ ಹೇಳಿ ಅವನೇ ಫೋಟೋ ಕೊಟ್ಟು ಹೋದ್ನಂತೆ. ಇತ್ತೀಚೆಗೆ ತಾನೇ ಅರಸನ್ ಕೋಟೆಗೆ ಬಂದು ಅರ್ತಿಯಮ್ಮನ ಕಾಲಿಗೆ ಬಿದ್ದು ತನ್ನ ಮಗಳನ್ನ ಬಿಡಿಸು ಅಂತ ಕೇಳ್ಕೊಂಡ್ರು. ಅವ್ರ ಮಗಳ ವಿಚಾರದಲ್ಲಿ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ನಾನು ಹೇಳಿದಾಗ ಅವ್ರ ಮುಖದಲ್ಲಿದ್ದ ಆಕ್ರೋಶ ನಮ್ಮ ಅರಸನ್ ಕೋಟೆನೇ ಸರ್ವನಾಶ ಮಾಡೋ ಥರ ಇತ್ತು. ನೋಡಿದ್ರೆ ಅಂಥವ್ರೆ ಇವತ್ತಿಲ್ಲ. ಒಂದು ಜೀವ ಹೋಯ್ತಲ್ಲ ಅಂತ ಸಂಕಟ ಪಡಬೇಕು ಅಥವಾ ಅರಸನ್ ಕೋಟೆಗಿದ್ದ ಶತ್ರು ಇನ್ನು ಮುಂದೆ ಇಲ್ವಲ್ಲ ಅಂತ ಹೇಳಿ ಸಮಾಧಾನ ಪಟ್ಕೋಬೇಕು ಗೊತ್ತಾಗ್ತಾ ಇಲ್ಲ. ನಿಮ್ಮ ಅತ್ತೇನು ಇದೇ ಮಾತು ಹೇಳ್ತಿಲ್ಲಮ್ಮ. ಯಾರು ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ಬದುಕು ತುಂಬ ಚಿಕ್ಕದು. ಇರೋ ಅಷ್ಟು ದಿವಸ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಎಲ್ಲರ ಜೊತೆ ಖುಷಿ ಖುಷಿಯಾಗಿರಬೇಕು ಅಂತ. ಸರಿ, ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ. ಒಂದು ಕೆಟ್ಟದ್ದು ಕಳೀತು ಅಂತ ಅಂದ್ಕೊಳ್ಳಿ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಇಬ್ಬರು ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು. ಮಾವ, ನೀವು ಅತ್ಯಮ್ಮನ ಜೊತೆ ಸೇರ್ಕೊಂಡು ಪ್ರೇಮಿಗಳ ದಿನಾಚರಣೆನ ಆಚರಿಸಿದ್ರೆ ಮಾತ್ರ ನಾನು ನಿಮ್ಮ ಮಗನ ಜೊತೆ ಆಚರಿಸೋದು. ಇಲ್ಲ ಅಂದರೆ ಆಚರಿಸಲ್ಲ. ನೋಡಿಯಪ್ಪ, ಇವಾಗ ನನ್ನ ಖುಷಿ ನಿಮ್ಮ ಕೈಲಿದೆ. ಏನು ಮಾಡ್ತೀರೋ ನೋಡಿ. ಆಯ್ತಪ್ಪ, ನನ್ನ ಸೊಸೆಗೋಸ್ಕರ ಅಖಿಲ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀನಿ. ಖುಷಿನಾ ನನ್ನ ಮುದ್ದು ಸೊಸೆ? ಹ್ಞೂ ಮಾವ, ನಾನು ನಿಮ್ಮ ಮಗನ ಜೊತೆ ಆಚರಿಸ್ತೀನಿ. ಗುಡ್. ಅಪ್ಪ, ಸೆಲೆಬ್ರೇಟ್ ಮಾಡೋ ವಿಡಿಯೋನ ಸೆಂಡ್ ಮಾಡಿ ಆಯ್ತಾ? ಸರಿನಪ್ಪ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಮಾವ? ಎತ್ತಮ್ಮನ್ನೇ ಸಾಯಿಸಿದವಳು ನನ್ನನ್ನು ಉಳಿಸ್ತೀಯಾ ಅಂತ ಏನು ಗ್ಯಾರಂಟಿ? ತಪ್ಪು ಮಾಡಿದ್ರೆ ಖಂಡಿತ ಉಳಿಸಲ್ಲ. ನೀವು ಹೇಳಿದ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿದೆ ಅಷ್ಟೇ ಮಾವ.
ಏನು ಯಜಮಾನ್ರೆ ನಿಮ್ಮ ಅವಸ್ಥೆ? ಅವಸ್ಥೆ ಅಲ್ಲ ಪಾರು ಮೇಡಮ್, ಕೆಲಸ ಮಾಡೋ ವ್ಯವಸ್ಥೆ. ಅಲ್ಲ ಮನೇಲಿ ಅಷ್ಟೊಂದು ಪ್ಯಾಂಟ್ಗಳಿತ್ತಲ್ಲ, ಏನಕ್ಕೆ ಲುಂಗಿ ಉಟ್ಕೊಂಡಿದ್ದೀರಾ? ಓ, ಲುಂಗಿ ಉಟ್ಕೋಬೇಕು ಅಂತ ಆಸೆ ಆಯ್ತಾ? ಹೇಳಿದ್ನಲ್ಲ ಪಾರು ಮೇಡಮ್, ಕಸ ಗುಡಿಸು ಪಾತ್ರೆ ತೊಳಿ ಕೆಲಸ ಮಾಡೋ ಅಭಿಯಾನನ ನಾನು ಇವತ್ತು ಹಮ್ಮಿಕೊಂಡಿದ್ದೀನಿ ಅಂತ. ಅದಕ್ಕೆ ಲುಂಗಿ ಉಟ್ಕೋಬೇಕಾ? ಅಫ್ಕೋರ್ಸ್, ಈ ಥರ ಕೆಲಸಗಳಿಗೆಲ್ಲ ಲುಂಗಿ ಮೋಸ್ಟ್ ಕಂಫರ್ಟಬಲ್ ಅಂತ ಅನ್ನಿಸ್ತು. ಅದಕ್ಕೆ ಪ್ಯಾಂಟ್ ತೆಗೆದು ಲುಂಗಿ ಉಟ್ಕೊಂಡೆ. ಅದಕ್ಕೆ ಲುಂಗಿ ಉಟ್ಕೊಂಡು ಕಾರ್ಯಾಚರಣೆಗೆ ಇಡ್ತೀನಿ. ಯಾಕೆ ನಗ್ತಾ ಇದೆಯಾ? ಈ ಪಂಚೆ ನನಗೆ ಸೂಟ್ ಆಗ್ತಾ ಇಲ್ವೋ ಅಥವಾ ಈ ಗೆಟಪಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವೋ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಬುದ್ಧಿಯವ್ರ ಮನೆಗೆ ಹೋದಾಗ ನೀವು ಪಂಚೆ ಉಟ್ಕೊಂಡಿದ್ದು ನೋಡಿದ್ದು, ಅದು ಬಿಟ್ಟರೆ ಇವಾಗಲೇ ಉಟ್ಕೋತಾ ಇರೋದು. ಈ ಲುಂಗಿಲಿ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ, ನನ್ನ ದೃಷ್ಟಿನೇ ತಾಗುತ್ತೆ. ಸರಿ, ಪರ್ಕೆ ಕೊಡಿ, ಕಸ ಗುಡಿಸ್ತೀನಿ. ಈ ಪರ್ಕೆ ನಿನ್ನ ಕೈ ಕೊಟ್ಟು ಕಸ ಗುಡ್ಸಕ್ಕ ನಾನು ನಿನ್ನ ಹತ್ರ ಪರ್ಕೆ ಇಸ್ಕೊಂಡಿದ್ದು. ಯಜಮಾನ್ರೆ, ಬೆಳಿಗ್ಗೆಯಿಂದ ಎಲ್ಲ ಕೆಲಸ ನೀವೇ ಮಾಡಿದ್ದೀರಾ, ಕಸನಾದರೂ ಗುಡ್ಸೋದಕ್ಕೆ ಬಿಡಿ. ಇವತ್ತು ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಂತ ಫಿಕ್ಸ್ ಆಗಿದೆ ಅಂತ ನೀನು ಹೇಳಿದ್ನಲ್ಲ. ನಿನ್ನ ಹತ್ರ ಕೆಲಸ ಮಾಡಿಸೋದು ಇಲ್ಲ, ನಿಂಗೆ ಮಾಡೋದಕ್ಕೆ ಬಿಡೋದು ಇಲ್ಲ. ಯಜಮಾನ್ರೆ, ಯಾರಾದರೂ ನೋಡಿದ್ರೆ ಗಂಡನ ಕೈಲಿ ಹೆಂಡತಿ ಕೆಲಸ ಮಾಡಿಸ್ತಾಳೆ ಅಂತ ಅನ್ಕೊಳ್ಳಲ್ವಾ? ಅನ್ಕೊಳ್ಳಿ ಬಿಡು, ಆದರೆ ನಾನು ಮಾತ್ರ ನಿನ್ನ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಯಜಮಾನ್ರೆ, ನಾನು ಹೇಳೋ ಮಾತನ್ನು ಕೇಳಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡದಿರು ಕೂಗುತ್ತ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸಬೇಕು ನೀನೇ, ಆಗ ಒಪ್ಪಿಕೊಳ್ಳುವೆ. ಬಬಬಂ ಬಬಬಂ ಬಬಬಂ. ನೆನ್ನೆಯ ತನಕ ಗಂಟು ಮೂಟೆ ಕಟ್ಕೊಂಡು ಊರು ಬಿಡ್ತಾ ಇದ್ದೀರಾ ಮಾವ? ಅಲ್ಲ, ಸಂಬಂಧಕ್ಕೆ ಬೆಲೆ ಇಲ್ಲ ಅಂದಮೇಲೆ ಜೀವಕ್ಕೆ ಬೆಲೆ ಇರತ್ತಾ? ಇಷ್ಟಕ್ಕೂ ನಾನು ಅರುಂಧತಿಗೆ ಸಹಾಯ ಮಾಡಬೇಕು ಅಂತ ಬಂದಿದ್ದು. ಈಗ ಅವಳೇ ಇಲ್ವಲ್ಲ, ನನ್ನ ಕೆಲಸ ಏನಿದೆ, ನಾನು ಹೋಗ್ತೀನಿ. ತಡೀರಿ, ಅರ್ಸನ್ ಕೋಟೆನ ಸರ್ವನಾಶ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದು ಅಮ್ಮನೇ ಹೊರತು ನೀವಲ್ವಲ್ಲ. ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ, ಕೊಂದೆ. ನೀವು ಆ ಥರ ಯಾವ ಮಾತು ಕೊಟ್ಟಿಲ್ವಲ್ಲ ಹಾಗೆ ಮಾಡೋಕ್ಕೆ. ಅಂದರೆ ಮಾತು ಕೊಟ್ಟು ನಡ್ಕೊಳ್ಳಿಲ್ಲ ಅಂದರೆ ನೀನು ನನ್ನನ್ನು ಹಾಗೆ ಕುಂತಿರ್ತೀಯ? ನೀವೇನಾದ್ರು ಮಾತು ಕೊಡ್ತೀರಾ? ಇಲ್ಲಪ್ಪ, ಇಲ್ಲ. ನನಗೆ ನನ್ನ ಜೀವದ ಮೇಲೆ ಆಸೆ ಜಾಸ್ತಿ ಇದೆ. ನಾನು ಎಲ್ಲೋ ಒಂದು ಕಡೆ ಬದುಕೊಳ್ತೀನಿ. ನೀನು ಸವಾಸ ಸಾಕಮ್ಮ. ನಿಂತ್ಕೊಳ್ಳಿ. ನನ್ನನ್ನು ಒಂಟಿ ಮಾಡಿ ಈ ಮನೆ ಬಿಟ್ಟು ಹೋಗಬೇಡಿ ಮಾವ, ಪ್ಲೀಸ್. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಹೋಗಬೇಡಿ ಮಾವ. ಹೋಗಬೇಡಿ ಅಲ್ಲ, ಹೋಗ್ ಕೂಡ್ದು. ಎಲ್ಲಿ ಮನೆ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡಿ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ, ಕೊಂದೆ.
ಹೌದು ಮಾವ, ನೀವೀಗ ಮಾತು ಕೊಡಲೇಬೇಕು. ಯಾಕೆಂದರೆ ನಿಮ್ಮ ಮೇಲೆ ಮೊದಲಿನ ನಂಬಿಕೆ ನನಗೀಗಿಲ್ಲ. ಅದು ನೀವು ಉಳಿಸ್ಕೊಳ್ಳಿಲ್ವಲ್ಲ. ಕೊಡಿ ಮಾವ. ಆಯ್ತು, ಮನೆ ಬಿಟ್ಟು ಹೋಗಲ್ಲ. ಮಾಮ್, ನಿಮ್ಮಣ್ಣ ನನ್ನ ಬಿಟ್ಟೋಗ್ತೀನಿ ಅಂತಿದ್ರು. ಈಗ ಹೋಗಲ್ವಂತೆ. ಮಾವ, ಒಳಗಡೆ ಹೋಗಿ ಹೋಗಿ. ಮಾಮ್, ನಿಮ್ಮನ್ನ ಸಾಯಿಸಿದ್ದು ನಾನಲ್ಲ, ಆ ಪಾರ್ವತಿ. ಅವರೆಲ್ಲರೂ ಸಂತೋಷ ನಿಮ್ಮನ್ನ ಸಾಯಿಸೋ ಹಾಗೆ ಮಾಡಿಬಿಡ್ತು ಮಾಮ್. ನಾನಲ್ಲ ಮಾಮ್, ನಾನಲ್ಲ. ತಪ್ಪಾಗೋಯ್ತು ಮಾಮ್, ಸಾಯಿಸ್ಬಿಟ್ಟೆ ನಿನ್ನ. ನಿನ್ನ ಸಾವಿಗೆ ಕಾರಣ ಆಗಿರೋ ಅವ್ರು ಯಾರನ್ನು ನಾನು ಬಿಡಲ್ಲ. ಅವ್ರು ಯಾರನ್ನು ನಾನು ಬಿಡಲ್ಲ. ಯಜಮಾನ್ರೆ, ನೀವೇ ಎಲ್ಲ ಕೆಲಸ ಮಾಡ್ತಿರೋದು ನನ್ನ ಕೈಯಿಂದ ನೋಡೋದಕ್ಕೆ ಆಗ್ತಿಲ್ಲ. ನಿನ್ನ ಹತ್ರ ನೋಡು ಅಂತ ಯಾರು ಹೇಳಿದ್ದು ಪಾರು? ಯಜಮಾನ್ರೆ, ಬೆಳಿಗ್ಗೆಯಿಂದ ಎಲ್ಲ ಕೆಲಸ ನೀವೇ ಮಾಡ್ತಿದ್ದೀರಾ. ಅಡುಗೆನಾದ್ರೂ ನಾನು ಮಾಡ್ತೀನಿ ಬಿಡಿ. ಇವಾಗ ಇನ್ನೊಂದು ಮಾತಾಡಿದ್ರು ನೀನು ಪೆಟ್ಟು ಬೀಳುತ್ತೆ. ಯಜಮಾನ್ರೆ, ತುಂಬ ಹಠ ಮಾಡ್ತಾ ಇದ್ದೀರಾ. ಹಠ ಮಾಡ್ತಾ ಇರೋದು ನಾನಲ್ಲ, ನೀನು. ಈಗೇನೋ ನನಗೆ ಅಡುಗೆ ಮಾಡೋದಕ್ಕೆ ಬಿಡ್ತಿರೋ ಇಲ್ವೋ? ಬಿಡಲ್ಲ. ಬೈಲಿ ಕೂತ್ಕೋ. ನಾನು ಅಡುಗೆ ಕೆಲಸ ಮುಗಿಸ್ ಬರೋವರೆಗೂ ಸೈಲೆಂಟಾಗಿ ಇಲ್ಲೇ ಕೂತಿರ್ಬೇಕು ನೀನು. ಯಜಮಾನ್ರೆ, ಕೆಲಸನ ನಾವು ಹಂಚ್ಕೊಂಡು ಮಾಡೋಣ. ನೀವು ಸಾಂಬಾರು ಮಾಡಿ, ನಾನು ಪಲ್ಯ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳ್ದೆ ತಾನೆ. ನೀವು ಕೂತ್ಕೋ. ಯಜಮಾನ್ರೆ, ನಾನು ಅನ್ನನಾದರೂ ಮಾಡ್ತೀನಿ ಬಿಡಿ. ಅಯ್ಯೋ ಪಾರು, ಈಗಲೇ ಇಷ್ಟು ಟಾರ್ಚರ್ ಕೊಡ್ತಾ ಇದೆಯಲ್ಲ. ಚಿಕ್ಕ ವಯಸ್ಸಲ್ಲಿ ಸಾರಥಿಗೆ ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಡ. ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಅಯ್ಯೋ ಅನ್ಸುತ್ತಪ್ಪ. ಹೋಗಿ ಯಜಮಾನ್ರೆ, ನಾನೇನು ಅವ್ರಿಗೇನು ಟಾರ್ಚರ್ ಕೊಟ್ಟಿಲ್ಲ. ಇವ್ರು ಯಾಕೋ ಕೆಲಸ ಮಾಡೋದಕ್ಕೆ ಬಿಡೋ ಥರ ಕಾಣಿಸ್ತಾ ಇಲ್ವಲ್ಲ. ಏನು ಮಾಡತ್ತೀಗ? ಅಕ್ಕ ಕರೆಕ್ಟ್ ಟೈಮಿಗೆ ಬಂದೆ ಕಣ. ಸರಿ ಬಾವ, ಹಿಂಗೋಗಿ ಹಿಂಗೆ ತರ್ತೀನಿ, ನೋಡ್ತಾ ಇರಿ. ಗಣಿಗೆ ಏನು ಹೇಳಿದ್ರಿ? ಅವನನ್ನ ಎಲ್ಲಿ ಕಳಿಸಿದ್ರಿ? ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ. ಯಾಕೆ ನಾವು ಅಳ್ತಾ ಇದ್ದೀರಾ? ಏನಿಲ್ಲಮ್ಮ, ಈ ಮನೆಗೆ ಆಧಾರ ಸ್ತಂಭವಾಗಿದ್ದ ನನ್ನ ತಂಗಿ ಯಾರು ತುಂಬಾ ನೆನಪಾಗ್ತಿದ್ದಾಳೆ. ನೆನಪಾಗಲೇಬೇಕಲ್ವ ಮಾವ? ಸತ್ತಿನೂ 3 ದಿನ ಆಗಿಲ್ಲ, ಹೇಗೆ ಮರೆಯೋಕ್ಕಾಗತ್ತೆ? ನೀನೇನೋ ಕೂತ್ಕೆ ಇಡಿಸಿ ಸಾಯಿಸ್ಬಿಟ್ಟೆ. ಆದರೆ ಹಾಸ್ಪಿಟಲ್ ನಮ್ಮದೇ ಆಗಿರೋದ್ರಿಂದ ಸುಳ್ಳು ರಿಪೋರ್ಟ್ಸ್ನ ಸೃಷ್ಟಿ ಮಾಡಿದ್ದಾಯಿತು. ವಿಷಯ ಏನಾದರೂ ಹೊರಗಡೆ ಗೊತ್ತಾಗಿದ್ದಿದ್ರೆ ನಿನ್ನ ಜೊತೆ ನಾನು ಕಂಬಿ ಎಣಿಸ್ಬೇಕಾಗಿತ್ತು.
ಅನನ್ಯಾಗೆ ಕಂಪನಿ ಕೊಡ್ಬೋದಿತ್ತಲ್ವಾ? ನೋಡಮ್ಮ ನೋಡು, ನಾನು ಸಾಕಷ್ಟು ತಪ್ಪು ಮಾಡ್ತೀನಿ, ಇಲ್ಲ ಅಂತಲ್ಲ. ಆದರೆ ನಿಂತರ ಹೆತ್ತು ತಾಯಿ ಇನ್ನೇ ಅಯ್ಯೋ ದೇವ್ರೆ, ಮೆಂಟಲ್ ಸವಸ ಆಯ್ತಲ್ಲಪ್ಪ. ಇವಳು ನಿಜವಾಗ್ಲೂ ಸೈಕೋ ಆಗ್ಬಿಟ್ಟಿದ್ದಾಳೆ. ಏನು ಮಾಡೋದಕ್ಕೂ ಹೆಸೋದಿಲ್ಲ ಈಗ. 1 ವರ್ಷದಿಂದ ನಾನು ಅಮ್ಮಂಗೆ ಮಾತು ಕೊಟ್ಟಿದ್ದೆ, ಆ ಅರ್ಸನ್ ಕೋಟೆನ ನಾಶ ಮಾಡ್ತೀನಿ ಅಂತ. ಆದರೆ ಅದಾಗಲಿಲ್ಲ. ಆ ನೋವಿಂದ, ಆ ಅವಮಾನದಿಂದ ನಾನು ಸಾಯೋಕ್ ಮುಂದಾಗಿದ್ದೆ. ಆದರೆ ಪಾಪ ಮಾಮ್ ಏನೋ ಮಾಡಿ ಆಸ್ಪತ್ರೆಗೆ ಸೇರಿಸಿ ನನ್ನನ್ನು ಬದುಕಿಸ್ಕೊಂಡ್ರು. ಅಲ್ವಾ ಅಲ್ವಾ, ಅಂಥ ತಾಯಿನ ಯಾರಾದರೂ ಸಾಯಿಸ್ತಾರೇನಮ್ಮ? ಬಟ್ ನಾನು ಕೋಮಾಗ ಹೋಗೋಕ್ಕಿಂತ ಮುಂಚೆ ಮಾಮ್ ನನಗೆ ಮಾತು ಕೊಟ್ಟಿದ್ರಲ್ಲ. ಏನಂತ? ಅರ್ಸನ್ ಕೋಟೆನ ನಾಶ ಮಾಡ್ತೀನಿ ಅಂತ. ಆದ್ರೆ ಏನ್ ಮಾಡಿದ್ಲು? ಅವ್ರ ಜೊತೆ ನೀವು ಇದ್ರಿ. ಏನ್ ಮಾಡಿದ್ರಿ? ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿದ್ರಿ. ಅದಕ್ಕೆ ಮಾಮಿಗೆ ನಾನು ಆ ಶಿಕ್ಷೆ ಕೊಟ್ಟಿದ್ದು.